ದಶಪಥ ಹೆದ್ದಾರಿಯಲ್ಲೂ ಕೂಡ ಮತ್ತೆ ರಾಜಕೀಯ ಶುರುವಾಗಿದೆ. ಹೈವೇ ಬಗ್ಗೆ ಪ್ರತಾಪ್ ಸಿಂಹ ಬುರುಡೆ ಬಿಡ್ತಾರೆ ಎಂದಿದ್ರು ಸಿಎಂ ಸಿದ್ದರಾಮಯ್ಯ. ಈಗ ಸಿಎಂ ಹೇಳಿಕೆಗೂ ಪ್ರತಾಪ್ ಸಿಂಹ ತಿರುಗೇಟ್ ಕೊಟ್ಟಿದ್ದಾರೆ. ಯಾರು ಬುರುಡೆ ಬಿಡ್ತಾರೆ ಅಂತ ಜನರಿಗೆ ಗೊತ್ತು. ರಸ್ತೆಯಲ್ಲಿ ನೀರು ತುಂಬಿದ್ದಾಗ ಸಮಸ್ಯೆ ಬಗೆಹರಿಸಿದ್ಯಾರು? ಅಂಡರ್ ಪಾಸ್ನಲ್ಲಿ ನೀರು ತುಂಬಿದ್ದಾಗ ಬೈದಿದ್ಯಾರನ್ನ? ಅವತ್ತು ಬೈದಿದ್ದು ಪ್ರತಾಪ್ ಸಿಂಹ ಅವರನ್ನೇ. ಸಮಸ್ಯೆ ಪರಿಹರಿಸಿದ್ದು ಕೂಡ ನಾನೇ. ಸಮಸ್ಯೆ ಆದಾಗ ಸಿದ್ದರಾಮಯ್ಯ ಆಗಲಿ ಮಹದೇವಪ್ಪ ಆಗಲಿ ಎಲ್ಲಿ ಹೋಗಿದ್ರು ಅಂತ ಪ್ರಶ್ನಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಈ ಹೈವೇಗೆ 8 ರೂಪಾಯಿ ಕೊಟ್ರೆ ಸಿದ್ದರಾಮಯ್ಯ ಹೆಸರಿಡೋಣ. ಇದು ನನ್ನ ರಸ್ತೆಯಲ್ಲ, ಪ್ರಧಾನಿ ಮೋದಿ ರಸ್ತೆ. ಪದಪ್ರಯೋಗ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲರನ್ನೂ ತಾತ್ಸಾರದಿಂದ ಮಾತನಾಡೋದನ್ನ ನಿಲ್ಲಿಸಿ ಅಂತ ಪ್ರತಾಪ್ ಸಿಂಹ ತೆರಿಗೆ ಕೊಟ್ಟಿದ್ದಾರೆ. ಹಾಗಿದ್ರೆ ಪ್ರತಾಪ್ ಸಿಂಹ ವಿರುದ್ಧ ಸಿಎಂ ಅಂದು ಹೇಳಿದ್ದೇನು? ಅದಕ್ಕೆ ಪ್ರತಾಪ್ ಕೊಟ್ಟ ತಿರುಗೇಟೇನು? ಇಲ್ಲಿದೆ. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದು ನಾನು, ಮಹದೇವಪ್ಪ ಮಾಡಿದ್ದು, ನಿಮ್ಮ ಇವನೆಲ್ಲ MP ಎಲ್ಲ ಮಾಡಿದ್ದು. ಸುಮ್ಮನೆ ಹೊಡಿತಾನೆ ಬುರುಡೆ. ನಾವ ಮೈಸೂರು ಅವನ ಕ್ಷೇತ್ರ ಎಲ್ಲಿವರೆಗಿರೋದು ಹೇಳಪ್ಪ? ಸಿದ್ಲಿಂಗ್ಪುರದವ್ರಿಗೆ. ಅಲ್ಲಿಂದ ಆಚೆಗೆ ಯಾರು ಹೊಡಿದ್ದವರು? ಸುಮ್ಮನೆ ಹೊಡಿತಾ ಬುರುಡೆ ಹೊಡೆಯೋದು. ನೀವು ಚಪ್ಪಾಳೆ ತಟ್ಟಿದ್ದು ಅಂತ ಹೋಗಿ. ಅಲ್ಲ ಕೇಳದಿಲ್ಲ, ಸುಮ್ಮನೆ ಕೇಳು ಅಂತಂದ್ರೆ ನೀನ್ ಚಪ್ಪಾಳೆ ಕೈ ಹಿಂಗನು ಹೇಳಿದ್ನ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅದು ಅಲ್ಲಿ ಕಳಪೆ ಕಾಮಗಾರಿ ಅನ್ನುವಾಗ, ನೀರು ತುಂಬಿದಾಗ ಬೈಯುವಾಗ ಯಾರು ಇರಲೇ ಇಲ್ಲ. ಮೊದಲು ಅದಕ್ಕಿಂತ ಹೊರತಾಗಿ ಹೇಳ್ತೀನಿ, ಒಂದೊಂದು ಸಮಸ್ಯೆ ಬಂದಾಗ್ಲೂ ಕೂಡ ಹೋಗಿ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ನ ಕರೆಸಿಬಿಟ್ಟು ಪ್ರತಿಯೊಂದು ಸಮಸ್ಯೆಯನ್ನ ಸಾಲ್ವ್ ಮಾಡಿದ್ದು ನಾನು. ಆದರೆ ಇದು ನನ್ನ ರಸ್ತೆ ಅಲ್ಲ, ಇದು ನರೇಂದ್ರ ಮೋದಿಜಿಯವರ ರಸ್ತೆ. ನಾನು ಮೋದಿಯವರ ಹೆಸರಿನಲ್ಲಿ ಗೆದ್ದಿರೋನು. ಮೋದಿಜಿಯವರು ಕೊಟ್ಟಿರುವಂತಹ ಯೋಜನೆ ಚೊಕ್ಕವಾಗಿ ಅನುಷ್ಠಾನಗೊಳ್ಳಬೇಕು ಅಂತ ಹೇಳಿ ನಾನು ಶ್ರಮ ಪಟ್ಟು ಕೆಲಸ ಮಾಡಿದ್ದೀನಿ. ನಾನೊಬ್ಬ ಒಂಥರ ಮೇಸ್ತ್ರಿ ಅಂತ ಅನ್ಬೋದು, ನೀವು ಕೆಲಸಗಾರ ಅಂತ ಅನ್ಬೋದು. ನಾನು ಮೋದಿಜಿಯವರ ಪ್ರತಿನಿಧಿಯಾಗಿ ಆ ಕಾಮಗಾರಿಯನ್ನ ಪೂರೈಸೋದ್ರಲ್ಲಿ ಒಂದು ಪಾತ್ರವನ್ನು ವಹಿಸಿದ್ದೀನಿ. ಅದು ಮೋದಿಜಿಯವರ ಹೈವೇ ಅಷ್ಟೇನೆ. ಇದರಲ್ಲಿ ಯಾರೋ ಶ್ರೇಯಸ್ ಪಡ್ಕೊಳ್ಳೋದಕ್ಕೆ ಅಲ್ಲಿ ಓಡಾಡ್ತಿರುವಂತ ಜನ ಏನಂತ ಹೇಳ್ತಾರೆ ಕೇಳಿದ್ದು? ಇದು ಯಾರು ಹೈವೇ ಅಂತ ಹೇಳ್ತಿದ್ದಾರೆ? ಇದು ಮೋದಿ ಹೈವೇ ಅಂತ ಹೇಳ್ತಾರೋ ಅಥವಾ ಇನ್ಯಾರ್ದು ಅಂತ ಹೇಳ್ತಾರೋ? ಹೈವೇನ ತಂದಿರೋದು ಬೆಂಗಳೂರಿಂದ ಮೈಸೂರಿಗೆ, ಬೆಂಗಳೂರಿಂದ ರಾಮನಗರ ತಂದಿರೋದಲ್ಲ, ಬೆಂಗಳೂರಿಂದ ಅಥವಾ ಮಂಡ್ಯಕ್ಕೆ ತಂದಿರೋದಲ್ಲ. ಅಲ್ಲಿ ಎಂಪಿಗಳು ಮಂಡ್ಯಕ್ಕೆ ತರ್ತಾರೆ, ಮೈಸೂರಿಗೆ ಯಾಕೆ ಸರ್ ಅವ್ರು ತರ್ತಾರೆ? ಸರ್, ಈ ಒಂದು ಕನಿಷ್ಠ ವಿಚಾರದು, ಕನಿಷ್ಠ ವಿವೇಚನೆ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಸರ್. ಸಿದ್ಲಿಂಗ್ಪುರದ ನಿನ್ನೆಲ್ಲ ಮುಂದಕ್ಕೆ ನಂದೇ ಆದ್ರೂ ಕೂಡ ಆ ರಸ್ತೆ ಹಾಳಾದಾಗೆಲ್ಲ ಯಾಕೆ ಸರ್ ನನ್ನನ್ನು ಬೈತಾ ಇದ್ರು? ಇದು ಮೈಸೂರಿಗೆ ಬರ್ತಾ ಇರೋ ರಸ್ತೆ. ಇದನ್ನ ಹೆಸರು ಹೇಳೋದು ಬೆಂಗಳೂರು ಮೈಸೂರು ಹೈವೇ ಅಂತ. ಹಾಗಾಗಿ ನೀವೊಂದು ಗುರುತರವಾದಂತಹ ಸ್ಥಾನದಲ್ಲಿದ್ದೀರಿ. ನಾನೊಬ್ಬ ಕೇವಲ MP ಸರ್, ನೀವು ರಾಜ್ಯದ ದೊರೆ. ನೀವು ಮಾತಾಡಬೇಕಾದ್ರೆ ಇಷ್ಟೊಂದು ಒಂದು ರೀತಿಯಲ್ಲಿ ತಾತ್ಸಾರದಿಂದ ಮಾತಾಡೋ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.